ನಮಸ್ಕಾರ. ವನಜಾ ಮಲೆನಾಡು ಬಂದಾಯಿತು. ಹೊಸ ವಿಡಿಯೋ ತಂದಾಯಿತು. ಬನ್ನಿ ಇವತ್ತು ಅನುಪಮ ಸೀರಿಯಲ್ಲು ಹೇಗೆ ಮೂವ್ ಆಗುತ್ತೆ, ಏನು ಸ್ಟೋರಿ ನೋಡೋಣ. ಅದಕ್ಕಿಂತ ಮುಂಚೆ ನನ್ನ ವಿಡಿಯೋಕ್ಕೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಒಂದು ಲೈಕ್ ಕೊಡಿ. ಅನುಪಮ ಕಷ್ಟಪಟ್ಟು ಅನು ಅಡುಗೆ ಮನೆಯಿಂದ ದುಡ್ಡು ಸಖತ್ತು ದುಡ್ದಿದ್ದಾಳೆ. ಅದನ್ನು ಅವಳ ಮಗಳು ಇರೋ ಕಡೆ ಆಶ್ರಮ ಇದೆಯಲ್ಲ, ಅಲ್ಲಿ ಪಾಪ ಒಂದು ಮಗು ಮಾಡಿಯಿಂದ ಬಿದ್ದು ಸೀರಿಯಸ್ ಆಗಿದೆ. ಅಲ್ಲಿಗೆ ಕೊಡ್ತೀನಿ ಮಗಳೇ ಅಂತ ಫೋನ್ ಬಂದಿರುತ್ತೆ ಮಗಳಿಗೆ. ಕೊಡ್ತೀನಿ ಮಗಳೇ, ಬರುತ್ತೆ ಈಗ, ಕೊಡ್ತೀನಿ ರಾಯಿ ಅಂತ ಹೇಳಿರ್ತಾಳೆ. ಆಯಿತು ಕೊಡಿ, ನನಗೆ ಸಾಲ ಅಂತ ಕೊಡಿ, ನಿಮ್ಮದೆಲ್ಲ ಒಂದೊಂದು ಪೈಸನೂ ನಾನು ತೀರಿಸ್ತೀನಿ ಅಂತ ಅವಳು ಹೇಳಿರ್ತಾಳೆ. ಅಷ್ಟರೊಳಗೆ ಇವನು ತುಷಾರ್ ಹೋಗ್ಬಿಟ್ಟು ಆ ಯಪ್ಪನ ಹತ್ರ ದುಡ್ಡು ಇಸ್ಕೊಂಡು ಬಂದುಬಿಟ್ಟಿರ್ತಾನೆ. ದುಡ್ಡು ಇಸ್ಕೊಂಡು ಬಂದು ಅವ್ರ ಅಮ್ಮಂಗೆ ಹೇಳೇ ಇಲ್ಲ, ದುಡ್ಡು ಇಸ್ಕೊಂಡು ಬಂದಿದ್ದೀನಿ ಅಂತಲೇ ಹೇಳಿಲ್ಲ. ತೊಗೊಂಡು ಬರ್ತಾನೆ. ಏನೋ ಇಷ್ಟೊಂದು ದುಡ್ಡು ಅಂತ ಅಜ್ಜಿ ಕೇಳ್ತಾಳೆ. ಅದು ಅನು ಅಡುಗೆ ಮನೆಯಿಂದ ಬಂದಿದ್ದ ದುಡ್ಡು ಅಂತ ಹೇಳ್ತಾನೆ. ಕೊಡಿಲಿ, ಅದು ನನಗೂ ಸಂಬಂಧಪಟ್ಟಿದೆ, ಅವಳೊಬ್ಬಳಿಗೆ ಅಲ್ಲ, ನನಗೂ ಸಂಬಂಧಪಟ್ಟಿದೆ, ನಮಗೂ ಖರ್ಚಿದೆ, ದೀಪಾವಳಿದು, ನನ್ನ ಮಗಳಿಗೆ ಬಟ್ಟೆ ಕೊಡಿಸ್ಬೇಕು, ಅದು ಮಾಡಬೇಕು, ಇದು ಮಾಡಬೇಕು ಅಂತ ಏನೇನೋ ಹೇಳ್ಬಿಟ್ಟು ಅವಜ್ಜಿ ಎಲ್ಲ ಕಿತ್ಕೊಬಿಡ್ತಾಳೆ. ಪೂರ ಕಿತ್ಕೊಬಿಟ್ಟು ಮಗಳಿಗೆ ಒಂದಷ್ಟು ಕೊಡ್ತಾಳೆ. ಎಲ್ಲರಿಗೂ ಅಷ್ಟು ಕೊಟ್ಬಿಟ್ಟು ಇನ್ನು ಮಿಕ್ಕಿದ್ದನ್ನು ಸ್ವಲ್ಪ ತೊಗೊಂಡೋಗಿ ಬೀರಲ್ಲಿಟ್ಟು ಬೀಗ ಹಾಕಿ ಕೀನ ಅಲ್ಲೊಂದು ಕಡೆ ಇಟ್ಟಿರ್ತಾಳೆ. ಅದನ್ನು ಈ ಇವಳು ಪಾವನಿ ಮಗಳು ನೋಡ್ಕೊಂಡಿರ್ತಾಳೆ. ನೋಡಿಕೊಂಡು ಅದನ್ನು ಕದಿಬೇಕು ದುಡ್ಡನ್ನ ಅಂತ ಅವಳು ಪ್ಲ್ಯಾನ್ ಹಾಕ್ಕೊಂಡು ಕದಿಯಕ್ಕೆ ಹೋಗಿರ್ತಾಳೆ. ಅಲ್ಲಿ ಅವಳು ಕದಿಯೋಕ್ಕಾಗಲ್ಲ, ಇವಳು ಕದ್ದು ಸಿಕ್ಕಾಕೋತಾಳೆ. ಇಲ್ಲಿ ಈ ವಿಷಯ ಗೊತ್ತಾದ ತಕ್ಷಣವೇ ಇವನು ಫೋನಲ್ಲಿ ಅವ್ರು ಮಾತಾಡ್ತಿರೋದು, ಮತ್ತು ಅವರು ಆಯಿತು ಕೊಡ್ತೀನಿ ಅಂತ ಹೇಳಿದ್ದು ಅನುಪಮ, ಮತ್ತು ಮಗಳು ಕೊಡಿ ಅಂತ ಹೇಳಿದ್ದು, ಇದೆಲ್ಲ ಕೇಳಿಸ್ಕೊಂಡಿರ್ತಾನಲ್ಲ. ಮುಂಚೆನೇ ಅವನು ಪಾಪ ಈ ದುಡ್ಡನ್ನೆಲ್ಲ ಈ ತುಷಾರ್ ಅವರೆಲ್ಲ ಇಸ್ಕೊಂಡು ಹಿಂಗೆ ಅರಿಬಿರಿ ಖರ್ಚು ಮಾಡ್ಕೊಂಡ್ರು ಅಂತ ಗೊತ್ತಾದ ತಕ್ಷಣವೇ ಅವನು ಅಲ್ಲಿಗೆ ಮಗುಗೆ ದುಡ್ಡು ಹಾಕಿರ್ತಾನೆ. ಅವನ ಫ್ರೆಂಡಿಗೆ ಹೇಳಿ ದುಡ್ಡು ಹಾಕ್ಬಿಡ್ತಾನೆ. ದುಡ್ಡು ಹಾಕಿ ಟ್ರೀಟ್ಮೆಂಟ್ ಕೊಡಿಸಿ ಸರಿಯಾಗಿ ಅಂತೆಲ್ಲ ಹೇಳಿರ್ತಾನೆ. ಇವಳು ಪಾಪ ಇವಳಿಗೆ ಇಲ್ಲೆಲ್ಲೂ ಕೆಲಸ ಇನ್ನೂ ಈಗ ಹೊಸ್ದಾಗಿ ಬಂದಿರೋದಲ್ವ ಬೆಂಗಳೂರಿಗೆ, ಕೆಲಸ ಇನ್ನೂ ಹೋಗಿಲ್ಲ, ಇನ್ನೂ ಎಲ್ಲೂ ಕೆಲಸಕ್ಕೆ ಸಿಕ್ಕಿಲ್ಲ. ಇವಳು ಪಾಡಿಗೆ ಇವಳು ಇದ್ದಾಳೆ. ಇದು ಅನು ಅಡುಗೆ ಮನೆಯಿಂದ ಅವನು ಅಡುಗೆ ಮಾಡ್ತಾನೆ, ಅವನಿಗೆ ದುಡ್ಡು ಬರುತ್ತೆ. ಈ ಅಜ್ಜಿ ಸಿಕ್ಕಾಬಟ್ಟೆ ಬಜಾರಿ. ಇವಳು ಅನುಪಮನ ಅಳ್ಳಾಡ್ಸಿಡ್ತಾವಳೆ. ನನಗೆ ಅನುಪಮನ ದುಡ್ಡಾದ್ರೇನು ಅದೊಂದು ಮನೆ ದುಡ್ಡೇನೆ, ನನಗೇ ಬರಬೇಕು ಆ ದುಡ್ಡು ಅಂತೇಳಿ ಏನು ದೊಡ್ಡದಾಗಿ ಕೂಗಾಟ ಕಿರ್ಚಾಟ ಮಾಡ್ತಾಳೆ. ಅನುಪಮ ದುಡ್ಡು ತಂದು ಕೊಡ್ತಾರೆ, ಈಗ ಅಣ್ಣ ದುಡ್ಡು ತಂದು ಕೊಡ್ತಾರೆ, ದುಡ್ಡು ತಂದು ಕೊಡ್ತಾರೆ ಅಂತ ಕಾಯ್ತಲೇ ಇದ್ದಾಳೆ. ಕೊಡ್ತೀನಿ ಇವಾಗ ರಾಯಿ, ತಂದು ಕೊಡ್ತಾರೆ ಅಂತ. ಆದರೆ ಬರಲೇ ಇಲ್ಲ. ಆಮೇಲೆ ಹೆಂಗಾದರೂ ಆಗಲಿ ಅಂತ ಹೇಳ್ಬಿಟ್ಟು ಅನುಪಮ ಬಾ ಪೂಜೆ ಮಾಡು, ಆಮೇಲೆ ಹಂಗೆ ಮಾಡಿದ್ರು ಹಿಂಗೆ ಮಾಡಿದ್ರು ಅನ್ಬೇಡ, ಪೂಜೆ ಮಾಡು ಬಾ ಅಂತೇಳಿ ಲಲಿತಾ ಕರೀತಾಳೆ. ಅನುಪಮ ಇಲ್ಲ ತಾಳಿ, ಒಂದು ನಿಮಿಷ ಅವ್ರು ಬರ್ತಾರೆ, ಬರೋವರೆಗೂ ಕಾಯ್ತಾ ಇರ್ತೀನಿ ಅಂತ. ಅವ್ರು ಬರೋದು ಎಷ್ಟೊತ್ತಿಗೋ ಏನೋ, ಬಾ ನೀನು ಪೂಜೆ ಮಾಡು ಅಂತ ಕರೀತಾಳೆ. ಆವಾಗ ಅನುಪಮ ಹೋಗಿ ವಿಧಿ ಇಲ್ದಲೆ ಪೂಜೆ ಮಾಡೋಕ್ಕೆ ಹೋಗ್ತಾಳೆ. ಪೂಜೆ ಮಾಡಿ ಅಲ್ಲಿಂದ ಬಂದು ಇನ್ನೂ ಬರಲಿವಲ್ಲ ಅಂತ ದಾರಿನೇ ನೋಡ್ತಿರ್ತಾಳೆ, ಇನ್ನೂ ಬರೋದೇ ಇಲ್ಲ. ಆಮೇಲೆ ಸರಿ ಹೆಂಗಾದ್ರೂ ಆಗಲಿ ಅಂತ ಹೇಳ್ಬಿಟ್ಟು ಒಂದು ಫೋನ್ ಮಾಡೋಣ ಅಂತ ಫೋನ್ ಮಾಡ್ತಾಳೆ. ಫೋನ್ ಮಾಡಿದಾಗ ತುಷಾರ್ ಜೊತೆ ಕೊಟ್ಟು ಕಳಿಸಿದ್ದೀನಿ, ಬಂದಿದ್ದೆ ಕೊಡೋಕ್ಕೆ ಅಂತ, ತುಷಾರ್ ಇಸ್ಕೊಂಡ ಅಂತ ಹೇಳ್ಬಿಡ್ತಾನೆ. ಹೌದಾ ತುಷಾರನ್ನ ಇಸ್ಕಣ್ಣ ಅಂತ ಹೇಳಿ ಫೋನ್ ಇಟ್ಬಿಟ್ಟು, ತುಷಾರ್ ಫೋನ್ ದುಡ್ಡು ಇಸ್ಕೊಂಡು ಏನೋ ಮಾಡಿದೆ ಅಂತ ಕೇಳ್ತಾಳೆ. ಅಜ್ಜಿ ಇಸ್ಕೊಂಡ್ರು, ನಾನು ಇಸ್ಕೊಂಡೆ, ನನಗೇನು ಸ್ವತಂತ್ರ ಇಲ್ವಾ, ನನ್ನ ಮಗಳಿಗೆ ಅದು ಕೊಡಿಸ್ಬೇಕಿದ್ದವನಿಗೆ ಏನೂ ಕೊಡಿಸಿಲ್ಲ, ಅದಕ್ಕೆ ನಾನು ಇಸ್ಕೊಂಡೆ ಅಂತ ಹೇಳ್ಬಿಡ್ತಾಳೆ. ಹೇಳಿದ ತಕ್ಷಣ ಇವಳಿಗೆ ಸಿಟ್ಟು ಬಂದುಬಿಡುತ್ತೆ. ಅದು ರಾಯಿ ಅಲ್ಲಿ ಆಶ್ರಮ ಮಗು ಒಂದು ಬಿದ್ದಿದೆ, ಅದಕ್ಕೆ ದುಡ್ಡು ಕಳಿಸ್ಬೇಕು, ನೀವು ನೋಡಿದ್ರೆ ಎಲ್ಲ ಇಸ್ಕೊಂಡಿದ್ದೀರಲ್ಲ ಅತ್ತೆ, ನಿಮಗೇನು ಗೊತ್ತಾಗಲ್ವಾ ಅಂತ ಕೇಳ್ತಾಳೆ. ಏನು ಗೊತ್ತಾಗಬೇಕು, ನಾನು ಈ ಮನೇಲೇ ಇರೋದು, ಎಲ್ಲರಿಗೂ ಸಂಬಂಧಪಟ್ಟಿದ್ದ ದುಡ್ಡೇನೆ, ನನ್ನ ಇಸ್ಕೊಬೇಡ ಅನ್ನೋಕ್ಕೆ ನೀನು ಯಾರು, ಹಂಗೆ ಹಿಂಗೆ ಅಂತೆಲ್ಲ ಜಗಳಕ್ಕೆ ಬಿದ್ದುಬಿಡ್ತಾಳೆ. ಜಗಳಕ್ಕೆ ಬಿದ್ದಾಗ ಅವಳಿಗೆ ಬೇಜಾರಾಗಿ ಹೋಗುತ್ತೆ. ಬೇಜಾರಾಗಿ ಈ ಕಡೆ ರಾಯಿ ಏನು ಮಾಡ್ತಾಳೆ, ಅವಳು ಪಾವನಿ ಮಗಳು ಕದಿಯೋಕ್ಕೆ ಹೋದಾಗ ಕೀ ತೊಗೊಂಡು ಲಾಕರ್ ಓಪನ್ ಮಾಡಿರ್ತಾಳೆ. ಅಷ್ಟೊತ್ತಿಗೆ ರಾಯಿ ಬರೋದು ನೋಡಿಬಿಟ್ಟು ಅವಳು ಅಲ್ಲೇ ದುಡ್ಡು ಬಿಟ್ಬಿಟ್ಟು ಮರೆಗೆ ಬಂದು ನಿಂತ್ಕೋತಾಳೆ. ಮರೆಗೆ ಬಂದು ನಿಂತ್ಕೊಂಡು ರಾಯಿ ಅದನ್ನು ನೋಡಿಬಿಟ್ಟು ದುಡ್ಡು ಇಲ್ಲೇ ಇದೆ, ಹೆಂಗಾದರೂ ಆಗಲಿ ತೊಗೊಂಡ್ಬಿಟ್ಟು ಮಕ್ಳಿಗೆ ಕಳ್ಸೋಣ ಅಂತೇಳ್ಬಿಟ್ಟು ಅವಳು ತೊಗೊಳಕ್ಕೆ ಹೋಗಿ ತೊಗೊತಾಳೆ. ತೊಗೊಂಡು ಬ್ಯಾಗಿಗೆ ಹಾಕ್ಕೊತಾಳೆ. ಅದನ್ನೆಲ್ಲ ಇವಳು ವೀಡಿಯೋ ಮಾಡ್ಕೊಬಿಡ್ತಾಳೆ. ವೀಡಿಯೋ ಮಾಡಿಕೊಂಡು ಆಚೆ ಹೋಗ್ತಾಳೆ. ಇವಳು ಫೋನ್ ಮಾಡ್ತಿರ್ತಾಳೆ, ಇನ್ನೂ ಬರಲಿಲ್ಲಲ್ಲ ಅಣ್ಣ, ಎಷ್ಟೊತ್ತಿಗೆ ಬರ್ತೀರಾ, ಅರ್ಜೆಂಟ್ ಇತ್ತು ಅಂತೇಳಿ. ಇಲ್ಲಮ್ಮ ಕೊಟ್ಟು ಬಂದೆ, ನಾನು ಆವಾಗಲೇ ಬಂದಿದ್ದೆ, ಕೊಟ್ಟು ಬಂದೆ ಮಗನ ಹತ್ರ ಅಂತ ಹೇಳ್ತಾರೆ. ಮಗನ ಹತ್ರ ಕೊಟ್ಟು ಹೋದ್ರ ಅಂತ ಅವಳು ಶಾಕ್ ಆಗೋಯ್ತಾಳೆ. ಕಷ್ಟಪಟ್ಟು ದುಡ್ಡು ಕೈ ಸೇರಲ್ವಲ್ಲ ಅಂತ ಹೇಳ್ಬಿಟ್ಟು. ಆಮೇಲೆ ತುಷಾರ್ ಹಿಂಗೆ ಇಸ್ಕೊಂಡೇನೋ ಅಂತ, ಇಸ್ಕೊಂಡೆ, ಹಿಂಗೆ ಅಜ್ಜಿ ಇಸ್ಕೊಂಡ್ರು, ಹಿಂಗೆಲ್ಲ ಆಯಿತು, ಹೇಳಿದ್ದಾಗೋಯ್ತೆ. ಆಮೇಲೆ ಇವಳು ತಗೊಂಡು ಹೋಗೋಣ ಮಗುಗೆ ಟ್ರೀಟ್ಮೆಂಟ್ ಕೊಡ್ಸೋಕ್ಕೆ ಬಸ್ ಹಿಡಿಯೋಣ ಅಂತ ಓಡ್ತಾ ಇರ್ತಾಳೆ. ಅಷ್ಟೊತ್ತಿಗೆ ಇವನಿಗೆ ಅದು ಇಲ್ಲಿ ಮನೇಲಿ ಡಿಸ್ಕಸ್ ಆಗ್ತಿರುತ್ತಲ್ಲ, ವಿಷಯ ಗೊತ್ತಾಗ್ಬಿಡುತ್ತೆ ಪ್ರೇಮಂಗೆ. ಅವನು ಓಡೋಗ್ತಾನೆ.
ಓಡೋಗಿ ಇಂಥ ಬಸ್ಸಿಗೆ ಹತ್ತಕ್ಕಿದ್ದಾಳೆ ಅಂತ ಹೇಳ್ಬಿಟ್ಟು ಅಲ್ಲಿ ಹೋಗಿ ಅಡ್ಡ ಇಟ್ಕೊಂಡು ಅವಳನ್ನ ಹಿಡಿದು ಅಲ್ಲಿಂದ ಕರ್ಕೊಬರ್ತಾನೆ. ಕೇಳ್ಬಿಟ್ಟು ತಗೊಂಡೋಗು, ಹಂಗೆಲ್ಲ ಕದ್ಕೊಂಡು ಹೋಗ್ಬಾರ್ದು ಅಂತೇಳಿ ಹೇಳ್ಬಿಟ್ಟು ತಗೊಂಡೋಗೋಕ್ಕೆ ಅಂತೇಳಿ ಕರ್ಕೊಂಡು ಬರ್ತಾನೆ. ಕರ್ಕೊಬಂದ್ಬಿಟ್ಟು ಇಲ್ಲಿ ಮನೆ ಹತ್ರ ಕರ್ಕೊಬರ್ತಾನೆ. ಎಲ್ಲ ಮಾತಾಡ್ತಾ ಇರ್ತಾರೆ. ಬಂದು ನೋಡು ಕಳ್ಳಿ, ಹಂಗೆ ಬಂದು ಹಿಂಗೆ ಬಂದು ದುಡ್ಡು ಕದಿಯೋಳು, ಅಂಥೋಳು ಇಂಥೋಳು, ಬಾಯಿಗೆ ಬಂದಂಗೆ ಎಲ್ಲ ಒಂದೊಂದು ಮಾತಾಡ್ಬಿಡ್ತಾರೆ. ಎಲ್ಲ ಮಾತಾಡ್ತಾರೆ. ಆಮೇಲೆ ಆ ಬ್ಯಾಗು ಕೆಳಗಡೆ ಬೀಳುತ್ತೆ, ಚಾಕು ಅದರಲ್ಲಿ ಒಂದು ಚಾಕು ಇರುತ್ತೆ. ಆ ಚಾಕು ಬಿದ್ದ ತಕ್ಷಣ ಎಲ್ಲ ಗಾಬರಿ ಆಗಿಬಿಡ್ತಾರೆ. ಏನು ಚಾಕು ಹಿಡ್ಕೊಂಡು ತಿರ್ಗಾಡ್ತಾಳಲ್ಲ ಇವಳು ಅಂತೇಳಿ. ಆವಾಗ ಅವಳು ಹೇಳ್ತಾಳೆ, ಇದು ಚಾಕಲ್ಲ ಲಲಿತಾ ಅವರೇ, ಇದು ಹೆಣ್ಮಕ್ಳು ಸೇಫ್ಟಿಗಾಗಿ ಇಟ್ಕೊಳ್ಳೋದು ನೋಡಿ, ಡೂಪ್ಲಿಕೇಟ್ ಇದು, ಒರಿಜಿನಲ್ ಅಲ್ಲ ಅಂತ ತೋರಿಸ್ತಾಳೆ. ಓ ಹೌದಾ ಅಂತೇಳ್ಬಿಟ್ಟು ಮತ್ತೆ ಸುಮ್ಮನಾಗ್ತಾಳೆ. ಆಮೇಲೆ ಅನುಪಮಗಂತೂ ಇವಳು ದುಡ್ಡು ತಗೊಂಡು ಹೋದಾಗ ರಾಯಿ ಅನುಪಮಗಂತೂ ಕಡಿಮೆ ಅನ್ನಲ್ಲ. ಅವಳು ಕಳ್ಳಿ, ಅಂಥವಳು ಇಂಥವಳು ಬೀದಿಯವಳು ಅಂತ. ನನ್ನ ಮಗಳಿಗೆ ಹಂಗೆ ಅನ್ಬೇಡಿ, ನನ್ನ ಮಗಳವಳು ಅಂತ ಎಷ್ಟೆಲ್ಲ ಅವ್ಳು ಸಪೋರ್ಟ್ ಮಾಡಿದ್ರು ಇವಳು ನಮ್ಮಮ್ಮ ಅಂತ ಹೇಳೋದೇ ಇಲ್ಲ, ಒಂದು ಮಾತಿಗೂ ಹೇಳಲ್ಲ ನಮ್ಮಮ್ಮ ಅಂತೇಳಿ. ಬರೀ ನಾನು ದುಡ್ಡು ಕೊಡ್ತೀನಿ, ನನಗೆ ದುಡ್ಡು ಕೊಡಿ, ನಾನು ದುಡ್ಡು ಕೊಡ್ತೀನಿ, ನಿಮ್ಮ ದುಡ್ಡು ಒಂದು ಪೈಸಾನು ನಾನು ಇಟ್ಕೊಳ್ಳಲ್ಲ, ಪೂರ ಕೊಡ್ತೀನಿ, ಕೊಡಿ ನನ್ನ ದುಡ್ಡು, ಕೊಡಿಗೆ ನನ್ನ ದುಡ್ಡು ಕೊಡಿ ಅಂತಿರ್ತಾಳೆ. ಹಂಗಾಗಿ ಅನುಪಮ ಏನೂ ಮಾತಾಡಲ್ಲ. ಸ್ವಲ್ಪ ದಿನ ಬೇಕು ಅವಳಿಗೆ ಅಂದ್ಕೊಂಡು ಸುಮ್ಮನಾಗಿರ್ತಾಳೆ. ಆಮೇಲೆ ಇವನು ಕರ್ಕೊಂಬರ್ತಾನೆ, ರಾಯಿನ ಕರ್ಕೊಂಡು ಬಂದು ಇಲ್ಲಿ, ಸಾರಿ ನನಗೆ ಅರ್ಜೆಂಟ್ ಇತ್ತು ಅದಕ್ಕೇನೆ. ತಕ್ಷಣ ಫೋನ್ ಬರುತ್ತೆ ಅಲ್ಲಿ ಮಾತಾಡ್ತಿದ್ದಂಗೆ. ಆಮೇಲೆ ಹೇಳು ಬಬ್ಲಿ ಅಂದಾಗ ರಾಯಿ ಹಿಂಗೆ ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡಿ ಎಲ್ಲ ಟ್ರೀಟ್ಮೆಂಟ್ ಆಯಿತು ಅಂತೇಳಿ. ದುಡ್ಡು ಎಲ್ಲಿಂದ ಇತ್ತು ಅಂದಾಗ ದುಡ್ಡು ಇಲ್ಲಿಂದನೇ ಬಂತು, ಬೆಂಗಳೂರಿಂದನೇ ಅಂತ. ಯಾರು ಕೊಟ್ಟರು ಅಂತ ಯಾರು ಕೊಟ್ಟಿರ್ಬೋದು ಅಂತ ಯೋಚನೆ ಮಾಡ್ತಾಳೆ. ನಾನು ಇವಾಗ ಕಳಿಸ್ತೀನಿ ತಾಳು, ಇನ್ನು 10 ನಿಮಿಷದಲ್ಲಿ ದುಡ್ಡು ಬಂದುಬಿಡುತ್ತೆ ಅಲ್ಲಿಗೆ ಅಂತ ಹೇಳ್ತಾಳೆ. ಆದರೆ ದುಡ್ಡು ಬರುತ್ತೆ ಅಂದಾಗ ದುಡ್ಡು ಎಲ್ಲಿಂದ ಬರುತ್ತೆ ಅಂತ ಹೇಳ್ಬಿಟ್ಟು ಅಲ್ಲಿ ಇದು ಮಾಡ್ತಿರ್ತಾಳೆ. ಅಷ್ಟೊತ್ತಿಗೆ ಅವಳು ಎಲ್ಲರ ಮುಖನೂ ನೋಡ್ತಾಳೆ, ಯಾರು ಕಳಿಸಿರ್ಬೋದು ಅಂತ. ಇಲ್ಲಿ ಯಾರು ಕಳಿಸೋ ಅಂಥ ಮುಖಗಳಿಲ್ಲ ಅಂತೇಳ್ಬಿಟ್ಟು ಕೊನೆಗೆ ಪ್ರೇಮ ಏನಾರು ಕಳಿಸಿದಾನ ಅಂತ ಅವನ ಮುಖ ನೋಡ್ತಾಳೆ. ಪ್ರೇಮ ಹ್ಞೂ ಅಂತಾನೆ ಕತ್ತು. ಆಮೇಲೆ ಲಲಿತನ ಕೈಯಿಂದ ಇಸ್ಕೊಂಡು ರಾಯಿಗೆ ಒಂದಷ್ಟು ದುಡ್ಡು ಕೊಟ್ಟಿರ್ತಾಳೆ. ಇನ್ನಷ್ಟು ದುಡ್ಡು ಅನುಪಮ ಕಿಚನ್ಗೆ ಸಾಮಾನು ತರಬೇಕು ಅಂತ ಹೇಳ್ಬಿಟ್ಟು, ಅನು ಕಿಚನ್ಗೆ ಸಾಮಾನು ತರಬೇಕು, ಇಷ್ಟು ರಾಯಿ ನೀನು ಅಲ್ಲಿ ತಲುಪಿಸ್ಬಿಡು ದುಡ್ಡನ್ನ ಅಂತೇಳಿ ರಾಯಿ ಕೈಗೆ ಒಂದು ಸ್ವಲ್ಪ ಕೊಟ್ಟಿರ್ತಾಳೆ ಅವ್ರ ಅತ್ತೆಯಿಂದ ಇಸ್ಕೊಂಡು. ಆಮೇಲೆ ಅವ್ರ ಅತ್ತೆ ಏನು ದೊಡ್ಡದಾಗಿ ರಂಪಾಟ ಮಾಡ್ತಿರ್ತಾಳೆ, ಎಲ್ಲ ಇವ್ರ ಅಮ್ಮ ಮಗಳದೆಯ, ನಮ್ಮದೇನಿಲ್ಲ, ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು. ಅದರಲ್ಲಿ ದುಡಿಯೋದು ಅನುಪಮನೆ, ಖರ್ಚು ಮಾಡಬೇಕಾಗಿರೋಳು ಅವಳೇನೆ, ಇಸ್ಕೋಬೇಕಾಗಿರೋಳು ಅವರೇನೆ. ಇವರೆಲ್ಲ ಕುತ್ಕೊ ತಿನ್ನೋದು, ಆದರೂ ಬಾಯಿ ಜೋರು ಮಾಡ್ತಾರೆ, ನಮ್ಮದು ನಡೆಯಬೇಕು ಇಲ್ಲಿ ಅಂತ ಹೇಳ್ಬಿಟ್ಟು. ಎಲ್ಲರೂ ಮನೇಲಿ ಕುತ್ಕೊ ತಿನ್ನೋರೆ, ದುಡ್ಡಿಲ್ಲ ಅಂದ್ರೂ ಅದೇನು ಶೋಕಿ ಮಾಡ್ತಾರೆ, ತುಪ್ಪ ತಿಂತಾರೆ, ಅಂಥ ಜನಗಳು ಇವರು. ಇವ್ರು ಕಷ್ಟನೂ ಪಡಲ್ಲ, ಏನಿಲ್ಲ, ಆರಾಮಾಗಿರ್ತಾರೆ ಮನೆಯಲ್ಲಿ. ಏನು ಸುಖವಾಗಿ ತಿನ್ಕೊಂಡು ಉಣ್ಕೊಂಡು ಆರಾಮಾಗಿರ್ತಾರೆ ಇವರಂಥ ಜನ. ಆಮೇಲೆ ಅಲ್ಲಿ ಅನುಪಮ ಮನೆ ಹತ್ರ ಪೂಜೆ ನಡೀತಾ ಇರುತ್ತೆ. ಆ ಪೂಜೆಗೆ ಕಳಸ ಇಟ್ಕೊಂಡು ಎಲ್ಲರ ಮನೆಗೂ ಕರೆಯೋಕ್ಕೆ ಅಂತ ಬರ್ತಾರೆ. ಆವಾಗ ಅನುಪಮ ಹಿಂಗೆ ಪೂಜೆ ಇದೆ ಬನ್ನಿ ಎಲ್ಲರೂ ಅಂತ ಕರೆಯೋಕ್ಕೆ ಬಂದಾಗ, ಏನಿದು ಕಳಸ ಅಂತ ಧನು ಕೇಳ್ತಾಳೆ. ಅದಕ್ಕೆ ಇದು ಚಿನ್ನದ ಲೇಪನ ಮಾಡಿರೋ ಅಂಥದ್ದು ಕಳಸ, ಚಿನ್ನದ್ದೇ ಆಯ್ತಲ್ಲ, ಬಂಗಾರದ್ದೇ ಆಯ್ತಲ್ಲ, ಇದನ್ನ ಇಟ್ಕೊಂಡು ಕರೆದ್ರೆ ಅವರಿಗೂ ನೆನಪಿರುತ್ತೆ ಅಂತ ಇದನ್ನ ಇಟ್ಕೊಂಡು ಕರಿತಾ ಇದ್ದೀವಿ ಎಲ್ಲ ಕಡೆನೂ. ಬಂದುಬಿಡಿ ಎಲ್ಲರೂ ಬಂದುಬಿಡಿ, ಶಬ್ದ ಕೇಳಿಸ್ತಾ ಇದೆ ನೋಡಿ, ಕೇಳಿಸ್ಕೊಳ್ಳಿ ಬಂದುಬಿಡಿ ಅಂತ. ಆಗ ಮನೆಯವರೆಲ್ಲ ಎದ್ದು ಹೋಗ್ತಾ ಇರ್ತಾರೆ ಅಲ್ಲಿ ಕೇಳಿಸ್ಕೊಳ್ಳೋಕ್ಕೆ ಅಂತೇಳ್ಬಿಟ್ಟು. ಆವಾಗ ಅನುಪಮ ಯೋಚನೆ ಮಾಡ್ತಾಳೆ, ಅಲ್ಲ ಎಂಥ ಜನ ಇರಬೇಡ, ಈ ನಮ್ಮ ದುಡ್ಡನ್ನೇ ಇಸ್ಕೊಂಡು ಇಷ್ಟೆಲ್ಲ ಹಾರಾಡ್ತಾರಲ್ಲ ಇವರು, ಏನು ಕತೆ ಇವ್ರದ್ದು ಅಂತೇಳ್ಬಿಟ್ಟು ಸುಮ್ಮನೆ. ಆಮೇಲೆ ರಾಯಿಗೂ ಸಮಾಧಾನ ಮಾಡೋಕ್ಕೆ ಹೋಗ್ತಾಳೆ. ಇದಾಗಿತ್ತು ಇವತ್ತಿನ ವಿಡಿಯೋ. ನಾಳೆ ಇನ್ನೊಂದು ವಿಡಿಯೋ ಜೊತೆ ಬರ್ತೀನಿ. ನಮಸ್ಕಾರ.